ಅದು ಒಂದು ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ರಿಗೂ ಗೊತ್ತಿರ್ಬೋದು ಇವತ್ತಿನ ವಿಡಿಯೋ ಏನು ಅಂತ. ಸೊ ರ್ಯಾಂಡಮ್ ಆಗಿ 10 ನಂಬರ್ಸ್ನ ತಗೊಂಡು ಡಯಲ್ ಮಾಡಿ ಸೊ ಅವ್ರಿಗೆ ಫ್ರ್ಯಾಂಕ್ ಮಾಡೋಣ ಅಂತ. ಯಾರು ಬೇಕಿದ್ರು ಪಿಕ್ ಮಾಡ್ಬೋದು, ಆಂಟಿ ಅಂಕಲ್ ಹುಡುಗ ಹುಡುಗಿ ಯಾರು ಬೇಕಿದ್ರು ಪಿಕ್ ಮಾಡ್ಬೋದು. ಸೊ ಬೈದ್ರೆ ವಹಿಸ್ಕೋಬೇಕಾಗುತ್ತೆ, ಟ್ರೈ ಮಾಡೋಣ ಅಲ್ವಾ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಇದ್ರ ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ ಅಂತಲೂ ನಾನು ಥಿಂಕ್ ಮಾಡಿಲ್ಲ, ಬಟ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಬನ್ನಿ ಮಾಡೋಣ. ಸ್ವಲ್ಪ ಭಯ ಆಗ್ತಿದೆ. ನನ್ನ ಪ್ರಕಾರ 6, 7, 8, 9 ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ. 6ಇಂದ ಸ್ಟಾರ್ಟ್ ಮಾಡೋಣ. ಸೊ ನಂಬರ್ಸ್ ಯಾವ್ದು ತಗೊಳ್ಳೋದು ಅಂತ ಅಂದರೆ ಫಸ್ಟು 6 ಹಾಕ್ತೀನಿ. 6 31, 72, ಆಮೇಲೆ 999 ನೋಡಿ ಇಷ್ಟು ಹಾಕಿದ್ದೀನಿ. ಸೊ ಉಳಿದಿರೋ 2 ನಂಬರ್ಸ್ನ ನಾನು ನಿಮ್ಗೆ ಹೇಳಲ್ಲ, ನಾನೇ ಹಾಕ್ತೀನಿ. ಯಾಕಂದರೆ ಅಕಸ್ಮಾತ್ ನೀವು ಮತ್ತೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹಾಗೆ ಹೀಗೆ ಅಂತ ಅಂದ್ಬಿಟ್ರೆ ಮುಗಿದೋಯ್ತು ನನ್ನ ಕತೆ. ಈಗಲೇ ಅವ್ರು ಏನು ಮಾತಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಇನ್ನು ನೀವು ಕಾಲ್ ಮಾಡಿಬಿಟ್ಟು ಅವ್ರಿಗೆ ತೊಂದರೆ ಕೊಟ್ಟರೆ ನನ್ನ ಮಾತ್ರ ಬಿಡಲ್ಲ ಅವರು. ಸೊ ಉಳಿದಿರೋ 2 ನಂಬರ್ನ ರ್ಯಾಂಡಮಾಗಿ ನಾನೇ ಹಾಕ್ತೀನಿ. ಓಕೆ, ಹಾಕಿದ್ದೀನಿ. ಸೊ ಏನು ಮಾತಾಡ್ತಾರೆ ಗೊತ್ತಿಲ್ಲ, ಸ್ವಲ್ಪ ಭಯ ಆಗ್ತಿದೆ, ಏನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ಕಾಲ್ ಪಿಕ್ ಮಾಡಿದ್ಮೇಲೆ ನೋಡೋಣ ಅಲ್ವಾ, ಟ್ರೈ ಮಾಡೋಣ. 3, 2, 1 ಸ್ಟಾರ್ಟ್. ಡಯಲ್ ಮಾಡಿದ ಸಂಖ್ಯೆ ತಪ್ಪಾಗಿದೆ. ನೆಕ್ಸ್ಟ್ ನಂಬರು 9667350112. ಇನ್ನೊಂದು ನಂಬರ್ ನಾನು ರ್ಯಾಂಡಮ್ ಆಗಿ ಹಾಕ್ತೀನಿ. ಸೊ ಮಾತಾಡೋಣ. ಗೊತ್ತಿಲ್ಲ ಯಾರು ರಿಸೀವ್ ಮಾಡ್ತಾರೆ ಅಂತ. ಬೈಸ್ಕೊಂಡ್ರೆ ಬೈಸ್ಕೋಬೇಕೇನೋ, ಏನು ಮಾಡೋಕ್ಕಲ್ಲ, ಸ್ವಲ್ಪ ಭಯ ಆಗ್ತಿದೆ. ರಿಂಗ್ ಆಗ್ತಿದೆ. ಹಲೋ ಹಲೋ, ಹೇಳಿ. ವಾಯ್ಸ್ ಕೇಳಿಸ್ತಿದ್ಯಾ? ವಾಯ್ಸ್ ಕೇಳಿಸ್ತದೆ, ಹೇಳಿ. ನಾನು ನಿಮ್ಮ ಮಗನ ಫ್ರೆಂಡ್ ಆಗಿತ್ತು. ದೇವ್ರನೇ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ಕನ್ಫರ್ಮ್ ಬರ್ದಿಟ್ಕೊಳ್ಳಿ, ಉದ್ಧಾರ ಆಗಲ್ಲ. ಹೇಗಿದ್ದೀರಾ ಮನೇಲೆಲ್ಲ? ಮನೆಯಲ್ಲೆಲ್ಲ ಆರಾಮಿದ್ದಾರೆ. ಮಗನ್ ಫ್ರೆಂಡ್ ಅಂದ್ರೆ ಯಾರು? ಅದು ಒಂದು ಸ್ಕೂಲ್ ಮೇಟ್. ಸ್ಕೂಲ್ ಮೇಟಾ? ಇಲ್ಲ ಅಲ್ವಾ ಈಗ? ಹೌದಾ, ಎಲ್ಲಿ ಹೋಗಿದ್ದಾನೆ? ಬೇರೆ ಕಡೆ ಹೋಗಿದ್ದಾನೆ, ಬೆಂಗಳೂರಿಗೆ ಹೋಗಿದ್ದಾನೆ. ಬ್ಯಾಂಗ್ಳೂರ್ಗೆ ಹೋಗಿದ್ದ. ಹಾಗೆ ನಿಮ್ಮ ಮನೇಲೆಲ್ಲ ಹೇಗಿದ್ದಾರೆ ಅಂತ ಕೇಳೋಣ ಅಂತ ಕಾಲ್ ಮಾಡಿದ್ದೆ. ಹೇಗಿದ್ದೀರಾ ಆಂಟಿ? ಆರಾಮಿದ್ದೀನಿ. ನೀ ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ. ನೀ ಎಂತ ಮಾಡ್ತಿದ್ದೆ ಈಗ? ನಾನು ಮಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇರೋದು. ಹೌದಾ? ಮನೆಯಲ್ಲೆಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಆಂಟಿ. ಇಂಜಿನಿಯರಿಂಗ್ ಎಕ್ಸಾಮ್ ಆಯ್ತಾ? ಆಯ್ತು ಆಂಟಿ. ನಿಮ್ಮ ಮಗಂದು ಆಯ್ತಾ? ಆಂಟಿ, ರಿಸಲ್ಟ್ ಬಂತು. ಹಾಗೆ ಕಾಲ್ ಮಾಡಿದೆ ಆಂಟಿ, ಹೇಗಿದ್ದೀರಾ ಅಂತ ಕೇಳಕ್ಕೆ. ಮನೇಲೆಲ್ಲ ಚೆನ್ನಾಗಿದ್ದಾರಾ ಆಂಟಿ? ಹೌದೌದು, ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ. ಓಕೆ ಆಂಟಿ, ಥ್ಯಾಂಕ್ ಯು ಆಂಟಿ. ಆ್ಯಕ್ಚುಲಿ ಅವ್ರಿಗೆ ಗೊತ್ತೇ ಆಗಿಲ್ಲ, ನಾನು ನಿಜವಾಗ್ಲೂ ಅವ್ರ ಮಗನ ಫ್ರೆಂಡ್ ಅಂತ ಅಂದ್ಕೊಂಡ್ರು, ಗೊತ್ತೇ ಆಗಿಲ್ಲ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಈ ಥರ ಮಾತಾಡಿದ್ರೆ ಓಕೆ, ಅದನ್ನ ಬಿಟ್ಟು ಯಾರಾದರೂ ಬೈದ್ಬಿಟ್ರೆ ಫುಲ್ ಭಯ ಆಗೋಗುತ್ತೆ. ಸೊ ನೆಕ್ಸ್ಟ್ ನಂಬರಿಗೆ ಕಾಲ್ ಮಾಡೋಣ. 9ಇಂದನೇ ಸ್ಟಾರ್ಟ್ ಮಾಡೋಣ. ಅದು ಯಾಕೋ 6ಇಂದ ಬಂದರೆ ಬರೀ ಇನ್ವ್ಯಾಲಿಡ್ ನಂಬರೇ ಹಾಕ್ತಿದ್ದೀನಿ ನಾನು. ಸೊ ನೆಕ್ಸ್ಟ್ 944 ಹಾಕೋಣ. 944 0832. ನೆಕ್ಸ್ಟ್ ಯಾವ್ದು ಹಾಕೋಣ? 11 ಹಾಕ್ಲಾ, 22 ಹಾಕ್ಲಾ? 11 ಹಾಕ್ತೀನಿ. 9 ನಂಬರ್ಸ್ ಆಗಿದೆ. ಸೊ ಇನ್ನೊಂದು ರ್ಯಾಂಡಮ್ ಆಗಿ ಹಾಕ್ತೀನಿ. ಕಾಲ್ ಮಾಡಲಾ? ಗೈಸ್ ರಿಂಗ್ ಆಗ್ತಿದೆ. ಕಾಲ್
ಕನೆಕ್ಟ್. ಪಿಕ್ ಮಾಡಲ್ಲ ಅನ್ಸುತ್ತೆ. ಪಿಕ್ಕೆ ಮಾಡಿ. ಹಲೋ, ಹೇಗಿದ್ದೀರಾ? ಗೊತ್ತಾಗಿಲ್ವಾ ನಾನು ಯಾರು ಅಂತ? ಹಲೋ ಹಲೋ, ನನಗಿದ್ರ ಒಂಥರ ಸಂತೋಷ. ಆ್ಯಕ್ಚುಲಿ ನಾನು ಕನ್ನಡ ಇಂಗ್ಲೀಷ್ ಬಿಟ್ಟರೆ ಬೇರೆ ಏನು ಲ್ಯಾಂಗ್ವೇಜೇ ಗೊತ್ತಿಲ್ಲ. ಇವ್ರು ನೋಡಿದ್ರೆ ಇರಲಿ ಬಿಡಿ, ನೆಕ್ಸ್ಟ್ ಟ್ರೈ ಮಾಡೋಣ ಅಲ್ವಾ. ಸೊ ಯಾವುದೂ ವರ್ಕೌಟೇ ಆಗ್ತಿಲ್ಲ. ಸೊ ನೆಕ್ಸ್ಟ್ ನಂಬರ್ ಮಾಡೋಣ. 9762241376. 10 ನಂಬರ್ಸ್ ಆಗೋಯ್ತು. ಸೊ ಒಂದು ನಂಬರ್ ತೆಗೆದು ಬೇರೆ ನಂಬರ್ ಹಾಕ್ತೀನಿ, ಮತ್ತೆ ನೀವು ಕಾಲ್ ಮಾಡಿದ್ರೆ ಕಷ್ಟ ಆ ನಂಬರ್ಗೆ. ಸೊ ಓಕೆ, ಯಾ ಹಾಕಿದ್ದೀನಿ. ಕಾಲ್ ಮಾಡೋಣ ಈಗ. ರಿಂಗ್ ಆಗ್ತಿದೆ. ಕಾಲ್ ಡಿಸ್ಕನೆಕ್ಟ್ ಆಗೋಯ್ತು. ರಿಸೀವ್ ಮಾಡಾದ್ಮೇಲೆ ಕಾಲ್ ಡಿಸ್ಕನೆಕ್ಟ್ ಆಯಿತು. ಸೊ ಇನ್ನೊಂದ್ಸಲ ಟ್ರೈ ಮಾಡೋಣ ಇರಿ, ಅದೇ ನಂಬರ್ಗೆ ಮಾಡ್ತೀನಿ. ರಿಂಗ್ ಆಗ್ತಿದೆ ಈಗ. ಹಲೋ ಹಲೋ, ಹಲೋ, ಯಾರು ಬೇಕಮ್ಮ ನಿನಗ? ಹೇಗಿದ್ದೀರಾ ಆಂಟಿ? ಎದಕ್ಕೆ ಫೋನ್ ಮಾಡ್ತಿದ್ದಿ? ಕೆಲಸ ಇಲ್ಲ ನಿನಗ? ಉದ್ಯೋಗ ಇಲ್ಲ? ಇಲ್ಲ ಆಂಟಿ, ಹೇಳೋದು ಕೇಳಿ. ಅಲ್ಲ, ಹೇಳುದೇನ್ ಕೇಳ್ಬರ್ತದಲ್ಲೇ? ಬುದ್ಧಿ ಇಲ್ಲ ನಿನಗ? ಪದೇ ಪದೇ ಯಾಕೆ ಫೋನ್ ಮಾಡ್ತಿದ್ದಿ? What nonsense it is. What nonsense. ಅಲ್ಲ ಆಂಟಿ, ಅದು ಕೆಲ್ಸ ಇಲ್ಲ ಅಂತ ಹೇಳಿ ಮಾಡ್ತೀರ ನೀವು? ಕೆಲಸ ಇದ್ದು ಮಾಡ್ಬೇಕದ, ಯಾವ್ದಾದ್ರು ಕೆಲಸ ಬೇರೆದು. ಅದ್ ಬಿಟ್ಕೊಂಡು ಪದೇ ಪದೇ ಇದ್ದವ್ರಿಗೆ ಇಲ್ದವ್ರು ಕಾಲ್ ಮಾಡ್ಕೊತ ಕುತ್ಕೊಂಡೆ ಗೊತ್ತಾಗುದಿಲ್ಲ? ಅಲ್ಲ ಆಂಟಿ, ಅದು ನಾನು ನಿಮ್ಮ ಮಗನ ಏನ್ ಫ್ರೆಂಡ್. ಕೇಳ್ಬರ್ತದೆ? ಏನಲ್ಲ ಇಲ್ಲ, ಎಂತೆಲ್ಲ ಇಲ್ಲ ಇಲ್ಲಿ. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಗೊತ್ತಾಗಲ್ಲ? ಅಲ್ಲ ಆಂಟಿ, ಕೇಳಿಸ್ಕೊಡಿ ಹೇಳೋದು. ಏನ್ ಕೇಳ್ಕೊಳ್ಬೇಕದಿ? ನಿನ್ ಏನ್ ಕೇಳ್ಕೊಳ್ಳೋದು ಬೇಡ, ನೀ ಹೇಳೋದು ಬೇಡ, ನಾ ಕೇಳೋದು ಬೇಡ. ಇದು ಫೋನ್ ಕೆಲ್ಸ ಇಲ್ಲ ನಮ್ಗ. ಪಾಲ್ತು ಪೈ ಇದು ಫೋನ್ ನಿರ್ದೋಷೆಲ್ಲ ಪದಿಸ್ತೀವಿ ತಲೆನ. ನನಗಿದ್ರ ಒಂಥರ ಸಂತೋಷ. ಮೈ ಗಾಡ್, ಈ ಆಂಟಿನೇ ಬಜಾರಿ ಥರ ಇದ್ದಾರೆ ಈ ಆಂಟಿ. ಈ ನಂಬರಿಗೆ ಮಾತ್ರ ಕಾಲ್ ಮಾಡೋದು ಬೇಡ ಮತ್ತೆ. ಸೊ ಇವ್ರು ಮಾತಾಡೋದು ಕೇಳಿ ಮತ್ತೆ ವಿಡಿಯೋ ಕಾಲ್ ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಸೊ ಸಾಕು ಅನ್ನಿಸ್ದೆ, ಇಷ್ಟಕ್ಕೆ ಸಾಕು. ಸೊ ಆಂಟಿ, ಈ ವಿಡಿಯೋ ಏನಾದರೂ ನೀವು ನೋಡ್ತಾ ಇದ್ರೆ, ಹಾಗೆ ಇದು ಫ್ರ್ಯಾಂಕ್ಗೋಸ್ಕರ ಮಾಡಿದ್ದು, ನೀವು ನೋಡ್ರಿ ಈ ಥರ ಬೈದ್ಬಿಟ್ರಿ ನನಗೆ. ಇರಲಿ ಬಿಡಿ, ನಂದೇ ತಪ್ಪಿದೆ. ನೀವೇನೋ ವರ್ಕ್ ಮಾಡ್ತಿರ್ಬೋದು, ಕಾಲ್ ಮಾಡಿ ನಾನೇ ತೊಂದರೆ ಕೊಟ್ಟನೇನೋ. ಸೊ ಇಟ್ಸ್ ಓಕೆ. ಆ್ಯಂಡ್ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.